ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಾಸಲ್. ಇವತ್ತು ನಾನು ಜೆರಿಕೋನಿಂದ ಹೇಗೆ ಬೇಬಿ ಕುಚ್ಚು ಕಟ್ಟೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಫಿನಿಶಿಂಗ್ ಅನ್ನೋದು ಹೀಗೆ ಬಂದಿದೆ. ನಾನು ಯೂಸ್ ಮಾಡೋ ಜರಿ ಬಂದು ಕಿರಣ್ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು, ಇದು ಡಲ್ ಜರಿ ಇರೋದ್ರಿಂದ ನಾನು ಡಲ್ ಜರಿನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡೋದನ್ನು ಮರೀಬೇಡಿ, ಓಕೆನಾ. ಬಿಗಿನರ್ಸ್ ಯಾರಿದ್ದಾರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ನೋಡಿ ಹೇಗೆ ಕಟ್ಟೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಏನಪ್ಪ ಇವರು ಬೇಬಿ ಕುಚ್ಚು ಹೊಸ್ದಾಗಿ ಹೇಳ್ಕೊಡ್ತಾರೆ ಅಂತ ಅನ್ಕೋಬೋದು, ಬಟ್ ಬೇಬಿ ಕುಚ್ಚು ಹೇಳ್ಕೊಟ್ಟಿದ್ದಾರೆ ತುಂಬ ಜನ. ಬಟ್ ಇದನ್ನು ಹೇಗೆ ಈಸಿ ಮೆಥಡಲ್ಲಿ ಕಟ್ಟೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಫ್ರೆಂಡ್ಸ್. ಬನ್ನಿ ನೋಡೋಣ ಹಾಗಾದರೆ. ಫ್ರೆಂಡ್ಸ್, ನಾನು ಹೇಗೆ ಜರಿಕೋನಿಂದ ಬೇಬಿ ಕುಚ್ಚನ್ನ ಕಟ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಬಂದು ಡಲ್ ಕಲರ್ ಇರೋದ್ರಿಂದ ನಾನು ಡಲ್ ಕಲರೇ ತೊಗೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ನಾನು ಯೂಸ್ ಮಾಡೋದು ಕಿರಣ್ ಬ್ರ್ಯಾಂಡು. ಫ್ರೆಂಡ್ಸ್, ನಾನು ಜರಿಕೋನಿಂದ ಹೇಗೆ ಸಿಂಪಲ್ಲಾಗಿ ಕುಚ್ಚು ಕಟ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿರುತ್ತೆ, ಕಷ್ಟ ಅನಿಸಲ್ಲ. ನಾವು ಒಂದೊಂದು ಕುಚ್ಗೂ 3 ಸಲ 4 ಸಲ ಗಂಟು ಹಾಕ್ಕೊಂಡು ಕುತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸ್ಯಾರಿ ಅರ್ಜೆಂಟ್ ಇದ್ದಾಗ ಇದನ್ನು ನಾನು ಕಂಡುಕೊಂಡಿರೋವಂಥ ಒಂದು ಈಸಿ ಟ್ರಿಕ್ ಇದು. ಸೊ ನಾನು ನಿಮಗೆ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ಬಿಗಿನರ್ಸ್ಗೆ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಹೋಲ್ ಏನಿದೆಯೋ ಆ ಹೋಲ್ ಒಳಗಡೆಯಿಂದ ಸೂಜಿ ತಗೊಂಡು ಫಸ್ಟ್ ಒಂದು ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡು 4 ಟೈಮ್ ಸುತ್ಕೊಳ್ತೀನಿ. 4 ಟೈಮ್ ಸುತ್ಕೊಂಡು ನಿಮಗೆ ಕಾಣಿಸ್ತಿರ್ಬೋದು, ಈ ಎಡ್ಜಿಂದ ಸೆಂಟರ್ಗೆ ಸೂಜಿನ ತಗೊಂಡು ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ, ನಿಮಗೆ ಇನ್ನೂ ಒಂದು ತೋರಿಸ್ತೀನಿ. ನಾನು ಕುಚ್ಚು ಹಾಕೋದಕ್ಕೆ 120 ಎಳೆ ತೊಗೊಂಡಿದ್ದೀನಿ, ಅದು ನಿಮ್ಗೆ ಗೊತ್ತೇ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಈ ಹೋಲ್ ಏನಿದೆಯೋ ಈ ಹೋಲ್ ಒಳಗಡೆಯಿಂದ ಸೂಜಿನ ತಗೊಂಡು ಫಸ್ಟ್ ಒಂದೇ ನಾಟ್ ಅಷ್ಟೇ ನಾನು ಹಾಕ್ಕೊಳ್ಳೋದು. ಒಂದು ನಾಟ್ ಹಾಕ್ಕೊಂಡು 1 ಟೈಮ್ 2 ಟೈಮ್ 3 ಟೈಮ್ಸ್. ನೀವು 4 ಟೈಮ್ ಕೂಡ ಸುತ್ಕೋಬೋದು. ಬಿಗಿನರ್ಸು 4 ಟೈಮ್ ಸುತ್ಕೊಳ್ಳಿ, ಟೈಟ್ ಬರುತ್ತೆ. ನಮಗೆ ಅಭ್ಯಾಸ ಇರೋದ್ರಿಂದ ನಾನು 3 ಟೈಮ್ಸ್ ಅಷ್ಟೇ ಸುತ್ಕೊಳ್ಳೋದು. 3 ಟೈಮ್ಸ್ ಆದಮೇಲೆ ಫ್ರೆಂಡ್ಸ್, ಈ ಜಿಗ್ಸಾಗೂ ನಾವು ಜರಿ ಸುತ್ತಿರೋದಕ್ಕೂ ಏನು ಸೆಂಟರ್ ಇದೆಯೋ ಆ ಸೆಂಟರ್ ಒಳಗಡೆಯಿಂದ ಮಧ್ಯದಕ್ಕೆ ಹಿಂಗೆ ಸೂಜಿ ಸುಚ್ಚಿ ಹೀಗೆ ಎಳೆದ್ರೆ ಈಸಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಅಷ್ಟೇ. ನೋಡಿ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಪದೇ ಪದೇ ಗಂಟು ಹಾಕ್ಕೊಂಡ್ರೆ ನಮಗೆ ತುಂಬ ಟೈಮ್ ತಗೊಳ್ಳುತ್ತೆ. ಆ ಟೈಮಿಂದ ನಮಗೆ ತುಂಬ ಲೇಟ್ ಆಗುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನಾನು ಇದನ್ನು ಸ್ಟಿಕ್ಕಿಗೆ ಸುತ್ಕೊಂಡಿದ್ದೀನಿ ಸ್ಯಾರಿನ. ಎಷ್ಟು ನೀಟಾಗಿ ಕೂತಿದೆ ನೋಡಿ. ನೋಡಿ, ಎಳೆದ್ರೂ ಬರೋದಿಲ್ಲ ಅದು. ನೋಡಿ, ನಾನು ಸ್ಟಿಕ್ಕಿಗೆ ಸುತ್ತಿದ್ದೀನಿ. ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಗೊತ್ತಾಗ್ಬೋದು. ನಾನು ಫಸ್ಟ್ ವೀಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟಿಕ್ಕಿಗೆ ಹೇಗೆ ಸುತ್ಕೊಳ್ಳೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಹೇಗೆ ಫ್ರಂಟು ಈ ಥರ ಚೆನ್ನಾಗಿ ಕಾಣಿಸ್ತಿದೆ, ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು ಮೇಲೆ ಒಂದು ಜರಿ ಬರುತ್ತೆ, ತುಂಬ ಲುಕ್ ಇರುತ್ತೆ. ನೀವು ಕೆಲವರು ನಂಗೆ ಬ್ಯಾಕ್ ಸೈಡೇ ಕಟ್ಕೊಡಿ ಅಂತ ಕೇಳ್ತಾರೆ, ಸೀರೆ ಉಲ್ಟಾ ಮಾಡಿ ಕಟ್ಟಿಸ್ಕೊಳ್ತಾರೆ ಕೆಲವರು. ತುಂಬ ಚೆನ್ನಾಗಿರುತ್ತೆ ನೋಡಿ. ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ನೀವು ಕೋನ್ ಜರಿ ಯೂಸ್ ಮಾಡಿ ಒಂದು ಸಲ ಅಲ್ಲ, ಒಂದು 2-3 ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಬರುತ್ತೆ. ವಿಡಿಯೋನ ನಿಧಾನಕ್ಕೆ ನೋಡಿ, ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್, ಖಂಡಿತ ಅರ್ಥ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಕೂಡ ಇದೇ ಥರನೇ ನೀಟಾಗಿ ಕ್ಲೀನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ನೋಡಿ ಗೊತ್ತಾಗ್ತಿರ್ಬೋದು ಫ್ರಂಟ್ ಹೇಗಿದೆಯೋ. ಬ್ಯಾಕ್ ಸೈಡ್ ಕೂಡ ಹಾಗೆ ಇರುತ್ತೆ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಸ್ಯಾರಿ ಫುಲ್ ಫಿನಿಶಿಂಗ್ ಆದಮೇಲೆ ಈ ರೀತಿ ಒಂದು ಫಿನಿಶಿಂಗ್ ಬಂದಿರುತ್ತೆ ನೋಡಿ. ನೋಡಿ ನೀಟ್ ಒಂದು ಫಿನಿಶಿಂಗ್ ಬಂದಿರುತ್ತೆ.